ಪೂಜೆ ಆಯಿತಾ, ಒಂದು 2-3 ಸರಿ ಹನುಮಾನ್ ಚಾಲಿಸ ಹತ್ಕೊಂಡು ಕೇಳ್ಕೊಂಡು ಕೂತ್ಕೊಳ್ಳಿ. ಪೂಜೆ ಮಾಡುವಾಗಷ್ಟೇ ಕೇಳಬೇಕಂತಿಲ್ಲ. ಮಧ್ಯಾಹ್ನ ನೀವೇನು ಕೆಲಸ ಮಾಡ್ತಿರ್ತೀರಲ್ಲ, ಮಧ್ಯಾಹ್ನ ಏನಾದರೂ ನಿಮ್ದು ವರ್ಕ್ ಮಾಡ್ತಿರ್ತೀರ, ಆ ವರ್ಕ್ ಟೇಬಲಲ್ಲಿ ಇಟ್ಕೊಳ್ಳಿ. ಸಾಯಂಕಾಲ ದೀಪ ಹಚ್ಚಿದ್ಮೇಲೆ ಮತ್ತೆ ಹನುಮಾನ್ ಚಾಲಿಸ ರಿಪೀಟ್ ಮಾಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 to 15 ಟೈಮ್ಸ್ ಹನುಮಾನ್ ಚಾಲಿಸ ಕೇಳಿ. ವಿದಿನ್ ಅ ವೀಕಲ್ಲಿ ನೆಕ್ಸ್ಟ್ ನಿಮ್ಮ ಬಾಯಲ್ಲಿ ಪರ್ಫೆಕ್ಟಾಗಿ ನೀವೇ ಹೇಳ್ತೀರಾ. ನಾನು ಕೂಡ ಫಸ್ಟ್ ಟೈಮ್ ಹೇಳಕ್ಕೆ ಹೋಗಿದ್ದೆ ಒಂದು 5 years ಬ್ಯಾಕ್. ಹೇಳೋಕ್ಕೆ ಬರ್ತಿದ್ದಿಲ್ಲ ನನಗೆ, ಇದೇನು ಇದು ಲ್ಯಾಂಗ್ವೇಜ್ ಬರೋದೆ, ನನಗಂತೂ ಹೇಳೋಕ್ಕಾಗಲ್ಲ ಅಂತಿದ್ದೆ. ಬಟ್ ಅವಾಗ ಕೇಳಿದೆ, ರಿಪೀಟ್ ಕೇಳಿ ಇವಾಗ ನಾನೇ ಅದನ್ನು ನೋಡ್ಲಾರ್ದಂಗೆ ಹೇಳೋಷ್ಟು ಕೆಪಾಸಿಟಿ ಇದೆ ನಮಗೆ. ಸೊ ಹನುಮಾನ್ ಚಾಲಿಸ ಯಾವುದೇ ಆಗಲಿ ಫಸ್ಟ್ ಕೇಳಿದ್ಮೇಲೆ ನಿಮಗೆ ಬರುತ್ತೆ. ಓಕೆ. ಆಮೇಲೆ ಇನ್ನೊಬ್ಬರು ಹಾಕಿದ್ದಾರೆ, ಮಧು ತೆಲಂಗಂತೆ, ಈವ್ನಿಂಗ್ ಮಾಡ್ಬೋದಾ ಮೇಡಮ್? ಮಾಡಿ. ಮಾರ್ನಿಂಗ್ ಈವ್ನಿಂಗ್ಗೆ 2 times ನೀವು ಹನುಮಾನ್ ಚಾಲಿಸ ಹೇಳ್ತಾರೆ ಅಂದರೆ ಪವರ್ ಜಾಸ್ತಿ. ಇಲ್ಲಾಂದರೆ ಮಾರ್ನಿಂಗ್ ಆಗಲಿಲ್ಲ ಮೇಡಮ್, ಈವ್ನಿಂಗ್ ಹೇಳ್ತೀನಿ ಅಂತಂದರೆ ಈವ್ನಿಂಗ್ ಹೇಳಿ, ಅದಕ್ಕೇನು ಬೇಜಾರಲ್ಲ, ಅದಕ್ಕೇನು ತಪ್ಪಾಗೋದಿಲ್ಲ. ಸೊ ಈವ್ನಿಂಗ್ ಎಷ್ಟು ಗಂಟೆ ಅಂತಂದರೆ 5:30 7 o'clock ಒಳಗಡೆ, 7:30 ಲಾಸ್ಟ್, ಅದ್ರೊಳಗಡೆ ನೀವು ಈ 2 ಟೈಮಲ್ಲಿ ಹೇಳಿದರೆ ಬೆಸ್ಟ್ ವರ್ಕ್ ಆಗ್ತದೆ ಈವ್ನಿಂಗ್. ಆಮೇಲೆ 8 ಗಂಟೆ ಮೇಲೆ 9 ಗಂಟೆ ಮೇಲೆ ಎಲ್ಲ ಬೇಡ. ಮತ್ತು ಮಧ್ಯಾಹ್ನ 3 ಗಂಟೆ, ಒಂದು 5 ಗಂಟೆ ಆಗಬೇಕು, ಗೋಧೂಳಿ ಟೈಮ್ ಅಂತಾರಲ್ಲ, ಸೊ ಆ ಟೈಮ್ ಮೇಲೆ ನೀವು ಹೇಳಿದರೆ ಚೆನ್ನಾಗಿ ನಿಮಗೂ ವರ್ಕ್ ಆಗ್ತದೆ. ಇನ್ನು ನೆಕ್ಸ್ಟು ಭಾವನಿ ಗೋಪಾಲ್ ಶೆಟ್ಟಿ, ಹೌದು ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹನುಮಾನ್ ಚಾಲಿಸ ಚಾಂಟ್ ಮಾಡೋದು ಲೈಫ್ಗೆ ಕ್ಲಾರಿಟಿ ಕೊಡುತ್ತೆ, ನೆಗೆಟಿವ್ ಪೀಪಲ್ನ ಆಟೋಮೆಟಿಕ್ ಆಗಿ ದೂರ ಮಾಡುತ್ತೆ. ಸಫ್ಕೋರ್ಸ್ ಮೇಡಮ್, ಇವ್ರಿಗೆ ಯಾರಿಗೂ ನನ್ನ ಥರನೇ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನಾನು ತುಂಬ ನೆಗೆಟಿವಿಟಿ ಅಟ್ರಾಕ್ಟ್ ಮಾಡ್ತಿದ್ದೆ, ನೆಗೆಟಿವ್ ಪೀಪಲ್ನ ಜಾಸ್ತಿ ನನ್ನ ಲೈಫಲ್ಲಿ ತಗೋತಿದ್ದೆ. ಸೊ ಹಿಂಗಿರುವಾಗ ಹಿಂಗೆ ಹನುಮಾನ್ ಚಾಲಿಸ ಇರುತ್ತೆ, ಅವರೆಲ್ಲ ಕ್ಲೆನ್ಸ್ ಆಗಿಬಿಡ್ತಾರೆ ನಮ್ಮಿಂದ. ಹನುಮಾನ್ ಚಾಲಿಸಲ್ಲೇ ಇದೆ ಅದನ್ನು ಫಸ್ಟ್ ಲೈನಿಗೆ ಬರೋದೆ. ಸೊ ಅವರೆಲ್ಲ ಕ್ಲೆನ್ಸ್ ಆಗ್ತಾರೆ. ಓಕೆ. ಹನುಮಾನ್ ಚಾಲಿಸದಲ್ಲಿ ಏನಂತ ಇದೆ ಅವಧಿ ಲ್ಯಾಂಗ್ವೇಜಲ್ಲಿ ಅಂತಂದರೆ, ಈಗ ನಮ್ಮ ಕನ್ನಡದಲ್ಲಿ ನಿನ್ನ ಒಂದು ನಾನು ಸಹವಾಸ ಮಾಡ್ತೀನಿ, ನನ್ನಲ್ಲಿ ಕೆಟ್ಟ ವಿಚಾರಗಳು, ಕೆಟ್ಟ ಯೋಚನೆಗಳು ದೂರ ಮಾಡು, ನನ್ನಿಂದ ಕೆಟ್ಟ ಜನರನ್ನು ದೂರ ಮಾಡು ಅಂತ ಹನುಮಾನ್ ಚಾಲಿಸದಲ್ಲೇ ಇದೆ. ಸೊ ಹಾಗಾಗಿ ಹನುಮಾನ್ ಚಾಲಿಸ ನಾವು ಹೇಳೋದ್ರಿಂದ ನೆಗೆಟಿವ್ ಜನ ನಮ್ಮಿಂದ ದೂರ ಆಗ್ತಾರೆ. ಆಮೇಲೆ ಆಟೋಮೆಟಿಕ್ ದೂರ ಆಗ್ತಾರೆ. ನೀವೇನು ದೂರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಎಫರ್ಟ್ ಹಾಕಿ ನೀನು ನನ್ನಿಂದ ದೂರ ಇರೋ ಅಂತ ಹೇಳೋದೇ ಬೇಡ, ಅವರೇ ತಾವೇ ದೂರ ಆಗ್ತಾರೆ, ಕ್ಲೆನ್ಸ್ ಆಗ್ತೀರ. ಕಂಪ್ಲೀಟ್ ಮೆಂಟಲಿ ಫಿಸಿಕಲಿ ಕ್ಲೆನ್ಸ್ ಆಗ್ತೀರ. ಎಷ್ಟು ಚೆನ್ನಾಗಿ ನೀವು ಇರ್ತೀರ ಅಂದರೆ ಅದು ಬೇರೆಯೇ. ಮತ್ತು ಸ್ವಾತಿ CJ, 1 day 1 or 2 times ಹೇಳಿದರೆ ಬೆನಿಫಿಟ್ ಸಿಗುತ್ತಾ? ಆಫ್ಕೋರ್ಸ್ ಮೇಡಮ್ ಸಿಗುತ್ತೆ. ಎಷ್ಟು ಜನ ಸಿಕ್ಕಿಲ್ಲ ಹೇಳಿ? ಸಿಗುತ್ತೆ, ಡೆಫಿನೆಟ್ಲಿ ಸಿಗುತ್ತೆ. ಬಟ್ ನೀವು ಹೇಳಬೇಕು. 1 or 2 times ಒಂದೇ ದಿನದಲ್ಲಿ ಮುಗಿಸೋದು ತುಂಬ ಕಷ್ಟ ಅಂತಲೂ ಹೇಳಿದ್ದೀನಿ. ಬಟ್ ಆ ಕಷ್ಟ, ನಿಮಗಿರೋ ಕಷ್ಟದ ಮುಂದೆ ಈ ಕಷ್ಟ ಅಲ್ಲ ಅಂದ್ಕೊಂಡು ಕುಂತ್ರೆ ಈಸಿ ಅಷ್ಟೇ. ಆಮೇಲೆ ಮೇಡಮ್ ಹನುಮಾನ್ ಚಾಲಿಸ ಬಿಡಿ ಸರಿಯಾಗಿದ್ದು, ಹೇಳ್ತೀನಿ, ಅದರದ್ದು ಲಿಂಕ್ ಹಾಕ್ತೀನಿ ನಿಮಗೆ ನನ್ನ ವಿಡಿಯೋದಲ್ಲಿ. ಯಾವುದು ಬೆಸ್ಟ್ ಹನುಮಾನ್ ಚಾಲಿಸ ಅಂಥೇಳಿ ನಾನು ಪ್ರಿಫರ್ ಮಾಡೋದು ಉದಿತ್ ನಾರಾಯಣ್ ಹೇಳಿರೋದು. ಸೊ ಅವರು ಚೆನ್ನಾಗಿ ಹೇಳಿದ್ದಾರೆ ಅದನ್ನು. ಬಟ್ ಅದೇನು ಗೊತ್ತಾ, ನಾನು ಅದು ಲಿಂಕಲ್ಲಿ ಹಾಕಿರ್ತೇನೆ, ನೀವು ಕೇಳುವಾಗ ಅದನ್ನೇನು ಮಾಡಿ ಒಂಚೂರು ಸ್ಪೀಡ್ ಇಟ್ಕೊಳ್ಳಿ. 1.5 ಇಲ್ಲ 1.1 1.5 ಈ ಥರ ಒಂಚೂರು ಸ್ಪೀಡ್ ಫಾರ್ವರ್ಡ್ ಇಟ್ಟರೆ ಅದು ನಿಮ್ಗೆ ಕರೆಕ್ಟ್ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಸ್ಲೋ ಹೇಳಿದ್ದಾರೆ, ತುಂಬ ಸ್ಲೋ ಹೇಳಿದ್ದಾರೆ. ನಿಮ್ಗೆ ಅದನ್ನ ಕೇಳಿದ್ರೆ ಬೇಜಾರಾಗ್ಬೋದು, ಮತ್ತು ನಿಮ್ಗೆ ಅದನ್ನು ರಿಪೀಟ್ ಡೈಲಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ ವಿಡಿಯೋನ 1.5 ಅಥವಾ 1.1ಗೆ ಸ್ಪೀಡ್ ಇಟ್ಕೊಂಡು ಕೇಳಿದ್ರೆ ನಿಮ್ಗೆ ಒಂದು ಪರ್ಫೆಕ್ಟ್ ಮ್ಯಾಚ್ ಆಗ್ತದೆ. 5 minutesಲ್ಲೇ ಮುಗೀತದೆ. ಓಕೆ, ಅದನ್ನು ಆ ಒಂದು ಕೆಲಸ ಮಾಡಿ. ಜ್ಯೋತಿ ರೋಹಿಣಿ, ನೆಕ್ಸ್ಟ್ ಕಮೆಂಟ್, ಥ್ಯಾಂಕ್ ಯು ಮ್ಯಾಮ್. ಸಂಜೆ ಹೇಳ್ಬೋದಾ ಬೆಳಗ್ಗೆನೂ? ಸಂಜೆ ಹೇಳ್ಬೋದಾ ಬೆಳಗ್ಗೆನೇ ಮಾಡಬೇಕಾ? ಸಾರಿ, ನನಗೆ ಅರ್ಥ ಆಗಲಿಲ್ಲ. ಬಟ್ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡೋದಷ್ಟೇ. ಸಂಜೆನೂ ಹೇಳ್ಬೋದು, ಬೆಳಗ್ಗೆನೂ ಹೇಳ್ಬೋದಾ ಅನ್ನೋದೇನೋ ಅರ್ಥ ಇರ್ಬೋದು. 2 ಟೈಮ್ ಹೇಳಿದ್ರೆ ಬೆಸ್ಟ್ ರಿಸಲ್ಟ್ ಮೇಡಮ್ ಜ್ಯೋತಿ ಅವರೇ. ಆಮೇಲೆ ಅಜಿತ್ ಅಂತ ಇದ್ದಾರೆ. ಅವರು ವಿತೌಟ್ ಬಾತ್ ವಿ ಚಾಂಟ್ ಹನುಮಾನ್ ಚಾಲಿಸ ಡೈಲಿ. ಹೇಳಬಹುದು, ಬಟ್ ಅಷ್ಟು ನನಗೆ ಇಷ್ಟ ಆಗಲ್ಲ. ಸ್ನಾನ ಮಾಡಲಾರ್ದೂ ಹೇಳಬಹುದು, ಮುಖ ತೊಳ್ಕೊಂಡು ಪ್ರಾಣಾಯಾಮ ಮಾಡಿ ಹೇಳ್ಬೋದು. ಬಟ್ ಏನೋ ಅಂದರೆ ಒಂದು ಸ್ವಲ್ಪ ಸ್ನಾನ ಮಾಡಿ ಬೆಳಗ್ಗೆ ಹೇಳಿದಾಗ ಆ ಒಂದು ಎನರ್ಜಿನೇ ಬೇರೆ, ಆ ಒಂದು ಫ್ರೆಶ್ನೆಸ್ಸೇ ಬೇರೆ. ಆ ಡಿವೈನ್ ಎನರ್ಜಿ ನಮ್ಮ ಜೊತೆ ಕನೆಕ್ಟ್ ಆಗ್ತಿದೆ ಅಂದರೆ ಆ ಎನರ್ಜಿ ಪಡ್ಕೊಳ್ಳುವಾಗ ಆಲ್ಮೋಸ್ಟ್ ನಾವು ಕ್ಲೆನ್ಸ್ ಇರಬೇಕು. ಆ ಎನರ್ಜಿ ವೆಲ್ಕಮ್ ಮಾಡ್ಕೊಂಡಾಗ ಎಷ್ಟು ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತಿರುವಾಗ ಮನೇನ ನೆಗೆಟಿವ್ ಇಟ್ಕೊಂಡ್ರೆ ಹೆಂಗಿರುತ್ತೆ? ಈಗ ಲೈಕ್ ಮನೆಗೆ ಒಂದೇನೋ ಯಾರೋ ಗೆಸ್ಟ್ ಬರ್ತಿದ್ದಾರೆ ಅಂದರೆ ಅವ್ರನ್ನ ಎಷ್ಟು ಮನೆಯೆಲ್ಲ ಕ್ಲೆನ್ಸ್ ಮಾಡಿ ಎಲ್ಲ ನೀಟ್ ಏನು ಬೇಕು ಎಲ್ಲನೂ ಆರ್ಗನೈಸ್ ಮಾಡಿ ಒಂದು ರೂಮ್ ಫ್ರೆಶರ್ ಸ್ಪ್ರೇ ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ತೀವಿ, ಮನೆಗೆ ಬರ್ರಿ ಅಂಥೇಳಿ. ಸೊ ಅವ್ರು ಬಂದು ನಮ್ಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ, ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ.
ಹಾಗೆ ನಾವು ಮನೆಯೆಲ್ಲ ತಿಪ್ಪಿ ಹಿಂಗೆ ಇಟ್ಕೊಂಡು ಮೆಸ್ಸಿಯಾಗಿ ಇಟ್ಕೊಂಡು ಕೆಟ್ಟ ಸ್ಮೆಲ್ ಬರೋ ಥರ ಇಟ್ಕೊಂಡು ಯಾರಾದ್ರು ಗೆಸ್ಟ್ ಬಂದರೆ 2 ಮಿನಿಟ್ಸು ನಿಲ್ಲಲ್ಲ ಅವ್ರ ನಮ್ಮ ಮನೇಲಿ. ನಾವು ಟೀ ಕೊಡ್ತೀವಿ ಅಂದರೂ ಟೀನೂ ಕುಡಿಯೋಲ್ಲ, ನೀರು ಕುಡಿಯೋಲ್ಲ. ಬೇಡ ಟೈಮ್ ಆಗಿದೆ ಹೋಗ್ತೀವಿ ಅಂತ ಹೋಗಿಬಿಡ್ತಾರೆ. ಸೊ ದ್ಯಾಟ್ಸ್ ಅ ಸೇಮ್ ಥಿಂಗ್. ನಾವು ಇನ್ ಕೇಸ್ ಎಲ್ಲ ಕ್ಲೆನ್ಸ್ ಆಗಿದ್ದರೆ ಆವಾಗ ನಮ್ಗೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರ್ತಿದೆ ಅಂದರೆ ನಮ್ಮ ಜೊತೆ ಉಳಿಯೋಕ್ಕೆ ಟ್ರೈ ಮಾಡ್ತದೆ. ನಾವು ಇನ್ ಕೇಸ್ ನೆಗೆಟಿವ್ ಸ್ನಾನ ಮಾಡಲಾರ್ದೆ ನೆಗೆಟಿವ್ ಆಗಿ ಇದ್ದರೆ ಅದು ತುಂಬ ಕಷ್ಟ. ಸೊ ಹಾಗೂ ಹೇಳ್ಬೋದು, ಬಟ್ ಬೇಡ ಅಂತ ಈ ಎಕ್ಸಾಂಪಲ್ ಕೊಟ್ಟಿದ್ದು. ಸ್ನಾನ ಮಾಡೋಕ್ಕೆ ಎಷ್ಟು ತೊಗೊಳ್ಳೋ ಟೈಮ್ ಒಂದು 10-15 ನಿಮಿಷ ಅಷ್ಟೇ ಅಲ್ರಿ, ಹಾಗೂ ಮಾಡ್ಕೋಬೋದು. ನೆಕ್ಸ್ಟು ಮಂಜುನಾಥ್ ಅವರು, ಅಕ್ಕ ನಾನು 11 ದಿನ ವ್ರತ ಮಾಡ್ತಾ ಇದ್ದೀನಿ. ಇದಕ್ಕೂ ಮೊದಲು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೆ. ಈಗ ಈ ವ್ರತ ಮಾಡುತ್ತಿದ್ದೇನೆ. ಇವಾಗ ಶನಿವಾರ ದೇವಸ್ಥಾನಕ್ಕೆ ಹೋಗ್ಬೋದಾ? ತಿಳಿಸಿ. ಹೋಗಿ ಅಲ್ಲ, ಅದಕ್ಕೆ ಯಾರು ಬೇಡ ಅಂದರು. ನಿಜವಾಗ್ಲೂ ಎಲ್ಲ ವ್ರತ ಮಾಡ್ತಿದ್ದೀನಿ, ಹನುಮಾನ್ ಚಾಲಿಸ ಹೇಳೋ ಇದು ಗುಡಿಗೆ ಹೋಗೋದು ಬೇಡ ಅನ್ನೋದಿಲ್ಲ. ಎವ್ರಿ ಸ್ಯಾಟರ್ಡೆ ಟ್ಯೂಸ್ಡೇ ಹನುಮಾನ್ ಗುಡಿಗೆ ಹೋಗಿ ಬರ್ರಿ. ಯಾಕೆ ಗೊತ್ತಾ, ಅಲ್ಲಿ ಹೋದಷ್ಟು ನಿಮ್ಗೆ ಇನ್ನೂ ಅಲ್ಲಿ ಇರೋ ಎನರ್ಜಿ ಕನೆಕ್ಟ್ ಆಗ್ತದೆ. ಹನುಮಾನ್ ಗುಡಿಗೆ ಹೋದಷ್ಟು, ಪ್ರದಕ್ಷಿಣೆ ಹಾಕಿದಷ್ಟು ನಿಮಗೇನೋ ಇನ್ನೂ ಡಿಮ್ಯಾಂಡ್ ಎನರ್ಜಿ ಜಾಸ್ತಿ ಕನೆಕ್ಟ್ ಆಗ್ತದೆ. ಸೊ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ಕಂಪಲ್ಸರಿ ಹೋಗಿ. ಟ್ಯೂಸ್ಡೇ ಆಗಿಲ್ಲ ಸ್ಯಾಟರ್ಡೆ ಮಿಸ್ ಮಾಡಬೇಡಿ, ಸ್ಯಾಟರ್ಡೆ ಆಗಿಲ್ಲ ಟ್ಯೂಸ್ಡೇ ಮಿಸ್ ಮಾಡಬೇಡಿ, ಬಟ್ ಹೋಗಿ, ಮನೇಲಿ ಇರಬೇಡಿ. ಓಕೆ. ಸೊ ನೆಕ್ಸ್ಟು ಮೇಡಮ್ ಮನಸ್ಸಲ್ಲೇ ಇವರು ಹನುಮೇಶ್ ಅಂತ. ಸೊ ಮೇಡಮ್ ಮನಸ್ಸಲ್ಲೇ ಹೇಳಬೇಕಾ ಅಥವಾ ಹೊರಗಡೆ ಧ್ವನಿಯಲ್ಲಿ ಹೇಳಬೇಕಾ? ನೀವು ಯಾವುದೇ ಮಂತ್ರನ ಆಯಿತು ಮನಸ್ಸಲ್ಲಿ ಹೇಳ್ಕೊಂಡ್ರು ವರ್ಕ್ ಆಗ್ತದೆ. ಬಟ್ ಹನುಮಾನ್ ಚಾಲಿಸ ಹಾಗಲ್ಲ, ಮನಸ್ಸಲ್ಲೆಲ್ಲ ಹೇಳ್ಕೊಬೇಡಿ. ಇದನ್ನು ಎಷ್ಟು ಜೋರಾಗಿ ಹೇಳ್ತೀರ ಅಷ್ಟು ನಮ್ಮ ಅವರ ಕ್ಲೆನ್ಸ್ ಆಗ್ತದೆ, ನಮ್ಮ ಎನರ್ಜಿ ಬಾಂಡ್ ಎಕ್ಸ್ಟ್ರೀಮ್ ಆಗಿ ಪವರ್ಫುಲ್ ಆಗ್ತದೆ. ಹನುಮಾನ್ ಚಾಲಿಸ ಯಾವಾಗಲೂ ಮನಸ್ಸಲ್ಲಿ ಹೇಳಬಾರ್ದು, ಜೋರಾಗಿ ಹೇಳಬೇಕು. ಆದಷ್ಟು ಒಂದು ಮೀಡಿಯಮ್, ನಮ್ಮ ಗಂಟ್ಲ ಕಿತ್ತೋಗೋಷ್ಟಲ್ಲ, ಗಂಟ್ಲಕ್ಕೊಂದು ಆರಾಮ್ನೆಸ್, ಒಂದು ಕಂಫರ್ಟಬಲ್ ಫೀಲ್ ಇಟ್ಕೊಂಡು ಕಂಫರ್ಟಬಲ್ ರಿದಮಲ್ಲಿ ಹೇಳಿದರೆ ಫುಲ್ ಅವರ ಕ್ಲೆನ್ಸ್ ಆಗಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಆಮೇಲೆ ಬಸವರಾಜ್ ಅವರು, ನೀವು ಏನೇನೋ ಮಾತಾಡ್ತಾ ಲಾಂಗ್ ಡ್ರೈವ್ ಹೋಗ್ತಿದ್ದೀರಾ, ಕೇಳೋ ಪೇಷನ್ಸ್ ಇಲ್ಲ ಆಗುತ್ತೆ, ಬರೀ ನಿಮ್ಮ ಬಗ್ಗೆನೇ ಹೇಳ್ಕೊತೀರಲ್ಲ, ಹೇಳಿದ್ದು ತಪ್ಪಾದರೆ ಸಾರಿ. ಸರ್ ಏನು ಗೊತ್ತಾ, ನಾನು ನನ್ನ ಬಗ್ಗೆ ಹೇಳ್ಕೊಬೇಕಂತಿಲ್ಲ. ಒಂದು ವಿಡಿಯೋ ಪರ್ಟಿಕ್ಯುಲರ್ ನನ್ನ ಬಗ್ಗೆನೇ ಮಾಡಿದ್ದೀನಿ, ಹನುಮಾನ್ ಚಾಲೀಸ ಬಗ್ಗೆ ಮಾಡಿಲ್ಲ. ನನಗೆ ಹನುಮನಿಂದ ಏನೇನಾಯಿತು, ಹೆಂಗಿರೋ ಲೈಫ್ ಹೆಂಗೆಲ್ಲ ಕ್ಲಿಕ್ ಆಯಿತು ಅನ್ನೋದ್ರ ಬಗ್ಗೆ ನಾನು ನನ್ನ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಿ. ಇಲ್ಲಾಂದರೆ ನೀವು ಹನುಮಾನ್ ಬಗ್ಗೆ ಹೇಳುವಾಗ ನನ್ನ ಬಗ್ಗೆ ಏನಾದರೂ ಹೇಳಿದರೆ, ಯಾಕಂದರೆ ನಾನು ಏನಾದರೂ ಹೇಳುವಾಗ ನನ್ನದು ಒಂದು ಎಕ್ಸ್ಪೀರಿಯೆನ್ಸ್ ಏನಿರುತ್ತಲ್ಲ ಅದನ್ನು ಹೇಳ್ತಿರ್ತೀನಿ. ಯಾವುದೋ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಈ ವಿಡಿಯೋದಲ್ಲಿ ಹಾಕಿ ಅವ್ರಿಗೆ ಹಂಗೆ ಒಳ್ಳೇದಾಯ್ತಂತೆ, ಇವ್ರಿಗೆ ಹಿಂಗೆ ಒಳ್ಳೇದಾಯ್ತಂತ ನನಗೆ ಬರೋದು ಇಲ್ಲ, ನಾನು ಮಾಡೋದು ಇಲ್ಲ. ನನ್ನ ಜೀವನದಲ್ಲಿ ಏನಾಗಿರುತ್ತೆ ಅದು ಒಂದು ಸಿಚುವೇಶನ್ ಬಂತ ಮಾತಾಡುವಾಗ ಅದನ್ನು ಹೇಳಿಬಿಟ್ಟೆ ನಿಮ್ಗೆ ಹೇಳ್ತೀನಿ. ಅಂದರೆ ನಿಮಗೂ ಒಂದು ಮೋಟಿವೇಶನ್ ಆಗಲಿ, ನಿಮಗೂ ಮೇಡಮ್ಗೂ ಈ ಥರ ಬೆನಿಫಿಟ್ಸ್ ಆಗಿದೆ, ಮೇಡಮ್ಗೂ ಇಷ್ಟು ಲೈಫ್ ಒಳ್ಳೇದಾಗಿದೆ ಅಂದರೆ ನಮಗೂ ಆಗುತ್ತೆ ಅಂತ ನಿಮಗೂ ಅದನ್ನು ಮೋಟಿವೇಟ್ ಆಗ್ತದಲ್ಲ, ಅದಕ್ಕೆ ಹೇಳ್ತೀನಿ. ಸೊ ಬರೀ ಹನುಮನ್ ಬಗ್ಗೆ ಹನುಮ ಒಳ್ಳೇನು ಹಾಗೆ ಹಿಂಗೆ ಮಾಡಿದ್ರೆ ನಿಜವಾಗ್ಲೂ ನೀವು ವಿಡಿಯೋನ ಅಷ್ಟು ಕಂಟಿನ್ಯೂ ನೋಡೋಂಗಿಲ್ಲ. ಆಮೇಲೆ ನಿಮ್ಗೊಂದು ಇಷ್ಟನೂ ಆಗಲ್ಲ. ನೀವು ನೆಕ್ಸ್ಟ್ ಮಾಡಬೇಕು ಅಂದ್ರೆ ಯಾರಾದರೂ ಜೀವನ ಕಷ್ಟದಲ್ಲಿರುವಾಗ ಇವಾಗ ಹಿಂಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದರೆ ಡೆಫಿನೆಟ್ಲಿ ನೀವು ಮೋಟಿವೇಟ್ ಆಗ್ತಾರೆ. ಆ ರೀಸನಿಗೆ ಹೇಳ್ತೀನಿ. ಬರೀ ಲಾಂಗಾಗಿ ವಿಡಿಯೋ ತೊಗೊಂಡು ಹೋಗಬೇಕು, ವಾಚ್ ಅವರ್ ಜಾಸ್ತಿ ಕೊಡಬೇಕು, ಸಾಲ್ರಿ. ಫಸ್ಟ್ ಆಫ್ ಆಲ್ ನಂದು ಇನ್ನೂ ಚಾನಲ್ ಮೊನಟೈಸ್ ಆಗಿಲ್ಲ. ನಂದು ಚಾನಲ್ ಇರೋದೇ ಮೇಕಪ್ಪಿಂದ, ಅದರೆಲ್ಲ ಹನುಮಾನ್ ಚಾಲಿಸ ಬಗ್ಗೆ ಹಾಕಿದ್ದೀನಿ. ಸರ್ ಸ್ವಲ್ಪ ನನ್ನ ಬಗ್ಗೆ ಹೇಳ್ಕೊಳ್ಳೋದು ಏನೂ ಇಲ್ಲ. ಓಕೆ. ಸಾರಾ ಏನೋ ಇದೆ. ನನಗೆ ಒಂದು ಡೌಟು. ನನಗೆ ತುಂಬ ಆಸೆ 48 ಡೇಸ್ ಮಾಡಬೇಕು, ಮಿಡಲಲ್ಲಿ ಪೀರಿಯಡ್ಸ್ ಬರುತ್ತೆ, ಪರವಾಗಿಲ್ಲ, ಬಿಕಾಸ್ ನಾನು ಡೈಲಿ ದೀಪ ಹಚ್ಚಿ 21 ಟೈಮ್ ರೀಡ್ ಮಾಡಬೇಕು ಅನ್ನಿಸ್ತಾ ಇದೆ. ಪ್ಲೀಸ್ ರಿಪ್ಲೈ ಮಾಡಿ. ಇದಕ್ಕೆ ಮಾಡಿ ಮೇಡಮ್, 48 ಡೇಸ್ ಮಾಡಿ. ಬಟ್ ಏನಂದರೆ ಮಿಡಲ್ ಅದೇ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಒಬ್ರಿಗೆ ಹೇಳಿದೆ ನೋಡಿ, 45 ಡೇಸ್ ಅಥವಾ 48 ಡೇಸ್ ಮಾಡುವಾಗ ಮಿಡಲ್ ಪೀರಿಯಡ್ಸ್ ಆದರೆ ಗ್ಯಾಪ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಪೀರಿಯಡ್ಸ್ ಮುಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಸೇಮ್ ನಿಮ್ಮ ಅನುಷ್ಠಾನನ. ಅದೇನು 5 ಡೇಸ್ ಬಿಟ್ಟಿರ್ತಿರಲ್ಲ ಅದನ್ನು ಈವ್ನಿಂಗ್ ಹಾಕ್ಕೊಳ್ಳಿ. ಮಾರ್ನಿಂಗ್ ಡೈಲಿ ನಿಮ್ಮ ರೂಟೀನ್ ಹೋಗ್ತಿರುತ್ತೆ 48 ಡೇಸ್ದು. ಇನ್ನು ಈವ್ನಿಂಗ್ ಅಂತೂ ಫ್ರೀ ಇರ್ತಿರಲ್ಲ, ಈ 5 ಡೇಸ್ದು ಈವ್ನಿಂಗ್ ಹಾಕೊಂಡು ಕವರ್ ಮಾಡಿದ್ರೆ 48 ಡೇಸ್ ಡೆಫಿನೆಟ್ಲಿ ನೀವು ಮಾಡ್ಬೋದು. ಅದ್ರ ಬಗ್ಗೆ ನೋ ವರೀಸ್. ಬಟ್ 48 ಡೇಸಲ್ಲೇ ಮುಗಿಬೇಕು, ಒಂದಿನ ಹೆಚ್ಚು ಕಡಿಮೆ ಆಗಬಾರ್ದು. ಆಮೇಲೆ ತುಳಸಿ ಗೌಡ ಮೇಡಮ್, 108 ಟೈಮ್ಸ್ ಹೇಳೋಕ್ಕೆ ಟೈಮ್ ಎಷ್ಟು ಬೇಕು? 3 ಗಂಟೆನೋ? ಅಯ್ಯೋ ಮೇಡಮ್, ನೀವು ಇದು ಎಷ್ಟು ಅಂತಂದರೆ ಇವಾಗ ಸ್ಪೀಡಾಗಿ ನಾನು ಒಂದು ಮೀಡಿಯಮ್ ಸ್ಪೀಡಲ್ಲಿ ಹೇಳಿದ್ರು 5 ಮಿನಿಟ್ಸ್ ತೊಗೊಳುತ್ತೆ. ಸೊ ನನಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 9.5 hours to 10 hours ತೊಗೊಂಡಿದೆ. ಎಲ್ಲರಿಗೂ ಅಷ್ಟೇ ತೊಗೊಳುತ್ತೆ. ಅದು ಮಿನಿಮಮ್ 8 hours ಆದರೂ ತೊಗೊಳುತ್ತೆ. 3 ಗಂಟೆಲೆಲ್ಲ ಆಗೋದಿಲ್ಲ. ಸೊ 3 ಗಂಟೆ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಅದನ್ನು 3 ಗಂಟೆಯಲ್ಲಿ ನೀವು ಹಾರ್ಡ್ಲಿ ಒಂದು 50 ಟೈಮ್ಸು ಹೇಳಿರಂಗಿಲ್ಲ. ಹಾಗೆ ಅಷ್ಟು ಚೆನ್ನಾಗಿ ಹೇಳಿದರೆ ಅದು ವರ್ಕ್ ಆಗ್ತದೆ. ಜೈ ಹನುಮಾನ ಜ್ಞಾನಗುಣ ಸಾಗರ, ಜೈ ಕಪಿಶ್ರುತಿ ಲೋಕ ಉಜಾಗರ, ಈ ಥರ ಫಾಸ್ಟ್ ಹೇಳಿದರೆ ಸೊ ನೆವರ್ ವೋಂಟ್ ವರ್ಕ್.
ಜೈ ಹನುಮಾನ ಜ್ಞಾನ ಗುಣ ಸಾಗರ್, ಜೈ ಕಪಿಸ್ತಿಹು ಲೋಕ ಉಜಾಗರ್. ಒಂದು ಮೀಡಿಯಮ್ ಸ್ಪೀಡಲ್ಲಿ ಹೇಳಿದರೆ ನಿಮ್ಗೊಂದು ಅದ್ರ ಜೊತೆ ಏನು ಅನುಭವ ಅನ್ನೋದು ಗೊತ್ತಾಗ್ತದೆ. ಇನ್ನು ನೆಕ್ಸ್ಟು ಇನ್ನೊಬ್ಬರು ಒಂದು ಮೇನ್ ಇಂಪಾರ್ಟೆಂಟ್ ಕಮೆಂಟ್ ಕೇಳಿದ್ದಾರೆ ನೋಡ್ರಿ, ಇಂದಿರಾ ಅಂತ ಇವ್ರ ಹೆಸರು. ಸೊ ಇವರು 7 ಬಾರ್ ಅಂದರೆ 100 ಬಾರಿನೂ ಓದಬೇಕು ಅಥವಾ ಪುಸ್ತಕ ಹಿಡಿದು, ಅಂದರೆ 7 ಬಾರ್ ಅಂದರೆ 100 ಬಾರಿ ಓದಬೇಕಾ ಪುಸ್ತಕ ಹಿಡಿದು? ಹೌದು ಮೇಡಮ್, 7 ಬಾರಿ ಅಂತಂದರೆ 100 ಸಾರಿ ಪುಸ್ತಕ ಇದ್ದರೆ ಪುಸ್ತಕ ತೊಗೊಂಡು ಓದಿ, ಇಲ್ಲಾಂದರೆ ನಿಮಗೆ ಕಂಠಪಾಠದಿಂದ ಬರುತ್ತೆ ಅಂದರೆ ಹಂಗಾದರೂ ಓದಿ. ಓಕೆ, ಸೊ ಕೆಲವ್ರಿಗೆ ಏನಿರುತ್ತೆ 7 ಬಾರ್ ಅಂದರೆ 7 ಸಾರಿ ಅಂದ್ಕೊಂಡ್ಬಿಡ್ತಾರೆ, ಅದು 100 ಸಾರಿ. ಜೋಶತ ಬಾರ ಪಾಠ ಕರ್ಕೋಗಿ ಚೂಟಹಿ ಬಂದು ಮಹಾಸುಖ ಹೋಗಿ ಅಂತ ಇರುತ್ತೆ. ಸೊ 7 ಬಾರ್ ಅಂದರೆ ಯಾರು 100 ಸಲ ಹೇಳ್ತಾರೆ ನೋಡಿ, ಅವರ ಜೀವನದಲ್ಲಿ ಅತ್ಯಂತ ಯಶಸ್ಸು, ಏಳಿಗೆ, ಆರೋಗ್ಯ, ಐಶ್ವರ್ಯವನ್ನು ನೋಡ್ತಾರೆ ಅನ್ನೋ ಥರ ಇದೆ. ಸೊ ನೀವು ಹಾಗೂ ಹೇಳ್ಬೋದು. ಬುಕ್ ನಿಮಗೆ ಬರಲ್ಲ ಕಂಠಪಾಠ ಅಂದರೆ ಬುಕ್ ಹಿಡ್ಕೊಂಡು ಹೇಳಿ. ಸೊ ಬುಕ್ ತೊಗೊಂಡು ಇಷ್ಟೇ ಬರುತ್ತಲ್ಲ ಹನುಮಾನ್ ಚಾಲಿಸ, ಅದನ್ನು ತೊಗೊಂಡು ಹೇಳಿದರೆ ಕ್ಲಿಕ್ ಆಗ್ತದೆ. ನೆಕ್ಸ್ಟು ಕಮೆಂಟು ಯಶೋಧ ಅವರು, ಮೇಡಮ್ ನಾನು ಕೂಡ ದಿನಾಲೂ ಹನುಮಾನ್ ಚಾಲಿಸ ಓದುತ್ತಾ ಇದ್ದೀನಿ. ನಿಮ್ಮ ಮಾತು ಕೇಳಿ ದಿನ 21 ಬಾರಿ ಹೇಳಬೇಕು ಅನ್ನಿಸ್ತಿತ್ತು. ಇನ್ನು ಹನುಮಾನ್ ಭಗವಂತನ ಮೇಲೆ ಭಕ್ತಿ ಬಂದ ಹಾಗೆ ಅನ್ನಿಸ್ತಿತ್ತು ಮೇಡಮ್. ಎಲ್ಲರ ಮೇಲೆ ಹನುಮನ್ನ ದಯೆ ಇರಲಿ. ಓಂ ಹನುಮತಿ ನಮಃ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದನ್ನು ಬಯಸಿದ್ದೀರಾ, ನಿಮಗೂ ಕೂಡ ಒಳ್ಳೆಯದಾಗಲಿ. ಸೊ ನಿಮಗೆ ನಾನು ಹೇಳೋ ವೇದಲ್ಲಿ ಭಕ್ತಿ ಬಂದಿದೆ ಅಂದರೆ ಇನ್ನೂ ಹೇಳಿ 21 ಟೈಮ್ಸ್, ಅಥವಾ ನಿಮ್ಗೆ ಎಷ್ಟಾಗ್ತೋ ಪ್ರತಿದಿನ ಹೇಳಿ, ಇನ್ನೂ ಹೆಚ್ಚಾಗಿ ಒಂದು ಪ್ರೀತಿನೇ ಬರುತ್ತೆ. ಸೊ ಹನುಮನ್ ಬಗ್ಗೆ ನಿಮಗೆ ಗೊತ್ತಾಗ್ತದೆ. ನಾನು ನೆಕ್ಸ್ಟು ಪ್ಲ್ಯಾನ್ ಮಾಡ್ತಿದ್ದೀನಿ ಹನುಮಾನ್ ಸೀರೀಸ್ ಕಂಪ್ಲೀಟ್. ಅಂದರೆ ನಿಮಗೆ ಹನುಮಾನ್ ಚಾಲಿಸ ಹೇಳಿ ಅಂದರೆ ಅದು ಎಲ್ರಿಗೂ ಕನೆಕ್ಟ್ ಆಗಲ್ಲ. ಅದ್ರ ಮೊದಲಿಂದ ನೀವು ಹನುಮಾನ್ ಭಕ್ತರು ಇದ್ದರೆ ಹನುಮಾನ್ ಚಾಲಿಸ ಈಸಿಯಾಗಿ ಹೇಳಿಬಿಡ್ತೀರಾ. ಬಟ್ ಯಾರಿಗೂ ಸಡನ್ನಾಗಿ ಹನುಮಾನ್ ಚಾಲಿಸ ಹೇಳಂದ್ರೆ ಗೊತ್ತಾಗಲ್ಲ. ಸೊ ಹನುಮಾನ್ ಸೀರೀಸ್, ಹನುಮಾನ್ ಗುಣಗಳು, ಹನುಮ ಹೆಂಗೆ ಬಾಲ್ಯದಲ್ಲಿ ಹೆಂಗಿತ್ತ, ಅವ್ನ ಲೈಫ್ ಹೆಂಗಿತ್ತು, ಅವ್ರು ಯಾರಿಗೆ ಏನೇನು ಕೆಲಸ ಮಾಡಿದ್ದಾರೆ, ಹೆಂಗೆ ಒಳ್ಳೆಯದು, ರಾಮಾಯಣದಲ್ಲಿ ಏನೇನು ವಿಶ್ಲೇಷಣೆ ಎಲ್ಲನೂ ಹೇಳಬೇಕಂತ ಹನುಮಾನ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಿಮಗೆ ಕೇಳಿದ ಮೇಲೂ ನಿಮಗೆ ಹನುಮಾನ್ ಕನೆಕ್ಟ್ ಆಗ್ತಾನೆ ಡೆಫಿನೆಟ್ಲಿ. ಹನುಮ ಹಿಂಗಿದ್ದಾನ, ಹನುಮಾನ್ ಗುಣಗಳು ಈ ಥರನ ಅಂತ ನಿಮಗೆ ಡೆಫಿನೆಟ್ಲಿ ಗೊತ್ತಾಗ್ತದೆ. ಓಕೆ, ವಿಜಯ್ ಜವಳಿ, ಐ ಆಮ್ ಅನ್ಎಜುಕೇಟೆಡ್, ಕಾಂಟ್ ಲರ್ನ್ ವಾಟ್ ಟು ಡೂ. ಸರ್ ಇದರಲ್ಲಿ ವಿಜಯ್ ಜವಳಿ, ಓಕೆ, ಐ ಥಿಂಕ್ ಇಟ್ಸ್ ಜೆಂಟ್ಸ್ ಅನ್ಕೊತೀನಿ. ಸರ್ ಇದರಲ್ಲಿ ಕಲಿಯೋದಂಥದ್ದು ಏನಿದೆ ಸರ್? ಕೇಳಿ, ನಾ ಆಗಲೇ ಹೇಳಿದ್ನಲ್ಲ, ಒಂದು ಫಿಲ್ಮ್ ಸಾಂಗ್ ರಿಪೀಟ್ ಕೇಳಿದ್ರೆ ಬಾಯಲ್ಲಿ, ರೀಲ್ಸ್ ಎಲ್ಲ ರಿಪೀಟ್ ಕೇಳಿದರೆ ಬಾಯಲ್ಲಿ ಬರುತ್ತೆ, ಟ್ರೆಂಡಿಂಗ್ ಸಾಂಗ್ ಎಲ್ಲ ಬರುತ್ತೆ. ಹನುಮಾನ್ ಚಾಲಿಸನ ಪ್ರತಿದಿನ ಹಾಗೆ ಸುಮ್ಮನೆ ಹಚ್ಚಿ ಇರಿ, ನೀವೇನು ಎಫರ್ಟ್ ಹಾಕಬೇಡಿ, ತಾನೇ ಕಿವಿ ಕೇಳಿ ಬಾಯಲ್ಲಿ ಬರ್ಸುತ್ತೆ. ಅಷ್ಟು ಮಾಡಿ ಸಾಕು. ಆಮೇಲೆ ಕಲ್ಯಾಣಿ ವ್ಲಾಗ್ಸ್ ಅಂತೆ ಅವರು, ಯು ಆರ್ ಸೋ ಮಚ್ ಡ್ರ್ಯಾಗಿಂಗ್ ದ ಟಾಪಿಕ್ ಸಿಸ್ಟರ್. ನಾನು ಇರೋದನ್ನ ಹೇಳ್ತೀನಿ, ನನಗೆ ಈ ಆಡಿಯನ್ಸ್ನ ಗ್ರ್ಯಾಪ್ ಮಾಡ್ಕೊಳ್ಳೋದು, ಆಮೇಲೆ ಆ ಥರ ಮಾಡೋಕ್ಕೂ ತುಂಬ ಐಡಿಯಾಗಳಿದ್ದಾವೆ. ಇದು ಪರ್ಟಿಕ್ಯುಲರ್ ಹನುಮಾನ್ ಚಾಲಿಸ ಮೇಡಮ್ ತಿಳ್ಕೊಳ್ಳಿ, ಇದು ಒಬ್ಬರಿಗೆ ಒಳ್ಳೇದಾಗಲಿ ಅನ್ನೋಗೋಸ್ಕರ ಮಾಡ್ತಿದ್ದೀನಿ. ಅವ್ರಿಗೆ ಏನೇ ಇರುತ್ತೆ ಎಲ್ಲ ಡೌಟ್ನು ಕ್ಲಿಯರ್ ಆಗಲಿ, ಪ್ರತಿಯೊಂದಕ್ಕೂ ನೀಟಾಗಿ ಮಾಡಲಿ ಅನ್ನೋ ಸಂಬಂಧ ಕೂದಲಿಗೆ ಎಳೆಯಷ್ಟು ಎಳೆಯಾಗಿ ಹೇಳ್ಕೊಡ್ತಿದ್ದೀನಿ. ಇದು ಎಷ್ಟಾದರೂ ಲೇಟ್ ಆಗಲಿ ನನಗೇನು ಬೇಜಾರಾಗಲ್ಲ. ಸೊ ನಿಮಗೆ ಸ್ಪೀಡಲ್ಲಿ, ನಿಮಗೆ ಅಷ್ಟು ಪೇಷನ್ಸ್ ಇಲ್ಲ ಅಂದರೆ ಸ್ಪೀಡಲ್ಲಿ ಇಟ್ಕೊಂಡು ನೋಡಿ, ಓಕೆನಾ? ಅಷ್ಟು ನಿಮ್ಗೆ ನನ್ನ ವಿಡಿಯೋ ಇರಿಟೇಟ್ ಆದರೆ ಸ್ಕಿಪ್ ಮಾಡಿಬಿಡಿ, ನೋಡಬೇಡಿ, ಓಕೆ? ನೀವೊಬ್ಬರು ನೋಡೋದ್ರಿಂದ ನನಗೇನು ಬೆನಿಫಿಟ್ ಆಗಲ್ಲ. ಬಟ್ ನನಗೆ ಇಷ್ಟು ಜನರಿಗೂ ಒಳ್ಳೇದಾಗೋದನ್ನ ನಾನು ನೋಡ್ತಿದ್ದೀನಿ. ಎಲ್ಲರಿಗೂ ನಾನು ಒಳ್ಳೆಯದನ್ನು ಬಯಸಿದ್ದೀನಿ, ಎಲ್ಲರಿಗೂ ಒಳ್ಳೇದಾಗಲಿ, ನನ್ನ ವಿಡಿಯೋ ಎಲ್ಲರಿಗೂ ರೀಚ್ ಆಗಲಿ, ಎಲ್ಲರ ಲೈಫಲ್ಲಿ ಏನೇ ಸ್ಟ್ರಗಲ್ ಇರಲಿ ಅವರೆಲ್ಲರಿಗೂ ಒಳ್ಳೆ ಲೈಫ್ನ ನಿರ್ಮಿಸ್ಕೋಬೇಕು, ಅದು ನಮ್ಮ ಸನಾತನ ಧರ್ಮದಿಂದ ಅಂತ ನನ್ನ ಅನಿಸಿಕೆ ಅಷ್ಟೇ. ಅದರಿಂದ ಅದು ಎಷ್ಟೊತ್ತಾದರೂ ಲೇಟ್ ಆಗಲಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ವಿಡಿಯೋ ಎಷ್ಟೇ ಡಿಲೇಡ್ ಆದರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ, ಒಳ್ಳೆ ಮಾಹಿತಿ ಕೊಡ್ತಾಯಿದ್ದೀನಿ, ಕರೆಕ್ಟಾಗಿ ಕೊಡೋ ಒಂದು ಇಂಟೆನ್ಷನ್ ನಂದು ಅಷ್ಟೇ. ನನ್ನ ಜೊತೆ ಹನುಮ ಇದ್ದಾನೆ, ಅರ್ಥ ಆಗಿದ್ದೀನಿ ಅನ್ಕೋತೀನಿ ಮೇಡಮ್. ನೆಕ್ಸ್ಟು ಅನಿತಾ ಗೋವಿಂದ, ಮಂಗಳವಾರ ಶನಿವಾರ ಒಂದು ಸಲ ಮಾತ್ರ ಹೇಳ್ತೀನಿ ಸಿಸ್, ಒಳ್ಳೆಯದಾ? ಹೇಳಿ ಸರ್, ಪರವಾಗಿಲ್ಲ ಮೇಡಮ್. ಸಾರಿ ಅನಿತಾ ಅವರಲ್ವ? ಸೊ ಮೇಡಮ್ ಹೇಳ್ಬೋದು, ಮಂಗಳವಾರ ಶನಿವಾರ ಒಂದು ಸಲ ಆದರೂ ಹೇಳಿ, ಡೈಲಿ ಹೇಳ್ರಿ, ಪ್ರತಿದಿನ ಹೇಳಿದ್ರೆ ಎಷ್ಟು ಒಳ್ಳೇದಾಗ್ತಿದೆ ಗೊತ್ತಾ ನಿಮಗೆ? ಅದ್ರ ಬಗ್ಗೆ ನೆಕ್ಸ್ಟ್ ಸಿರೀಸ್ ಸ್ಟಾರ್ಟ್ ಮಾಡ್ತೀನಲ್ಲ, ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ. ಅಯ್ಯೋ, ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಕನ್ನಡಿಗ, ನಮ್ಮ ಕರ್ನಾಟಕಕ್ಕೋರ ಹೀಗೆಲ್ಲ ಇದ್ದಾರೆ ಅಂತ ನಿಮಗೆ ಅದೊಂದು ಆಶ್ಚರ್ಯ ಆಗ್ತದೆ. ಇವತ್ತು ಕೇಳ್ತೀರ ಮುಂದೆಗಡೆ. ನೆಕ್ಸ್ಟು ರಾಜು, ಒಳ್ಳೆ ಮನಸ್ಸಿಂದ ಏಕಾಗ್ರತೆಯಿಂದ ಪಠನೆ ಮಾಡಿ, 100% ನಿಜ, ತುಂಬ ಧೈರ್ಯ ಬರುತ್ತೆ ಲೈಫಲ್ಲಿ, ಚೇಂಜ್ ಕಾಣುತ್ತೆ. ಈ ಮಾತು ನನ್ನ ಅನುಭವ. ಸರ್ ತುಂಬ ಚೆನ್ನಾಗಿ ಹೇಳ್ತಿರ್ಬೋದು, ಪ್ರತಿದಿನ ಹೇಳಿದ್ದಾರೆ ಅನಿಸುತ್ತೆ, ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅನಿಸುತ್ತೆ ಅವ್ರಿಗೆ, ಅದಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು.
ಏನಂದರೆ ಒಳ್ಳೆ ಮನಸ್ಸಿಂದ ಏಕಾಗ್ರತೆಯಿಂದ ಪಠನೆ ಮಾಡಿ. ನಿಜ 100%. ಏನೇನೋ ಇಂಟೆನ್ಷನ್ ಇಟ್ಕೊಂಡು ಇದು ಹನುಮಾನ್ ಚಾಲೀಸ ಹೇಳ್ತೀನಿ ವರ್ಕ್ ಆಗುತ್ತೋ ಇಲ್ಲೋ ಹನುಮ ಕೈ ಹಿಡಿತಾನೆ ಇಲ್ಲೋ ಈ ಥರ ಬೇಡ. ಒಳ್ಳೆ ಮನಸ್ಸಿರಬೇಕು, ಹನುಮನ ಮೇಲೆ 100% ನಂಬಿಕೆ ಇರಬೇಕು, ಏಕಾಗ್ರತೆ ಚಾಲೀಸದ ಮೇಲೆ ಇರಬೇಕು. ಇಷ್ಟು ಹೇಳಿದರೆ ಡೆಫಿನೆಟ್ಲಿ ವರ್ಕ್ ಆಗ್ತದೆ. ಸರ್ ಕೂಡ ಹೇಳಿದ್ದಾರೆ, ನಾನು ಅಷ್ಟೇ ಅಲ್ಲ. ಸೊ ಅವರು ಕೂಡ ಅವ್ರ ಎಕ್ಸ್ಪೀರಿಯೆನ್ಸ್ ಹಾಕಿದ್ದಾರೆ ಅಂದರೆ ಸೇಮ್ ಇದೆಯಲ್ವಾ. ಅವರು ಏನಿದೆ ಧೈರ್ಯ ಬರುತ್ತೆ, ಲೈಫೇ ಚೇಂಜ್ ಆಗ್ತದೆ ಅಂತ ಅವರು ಹೇಳಿದಾರಲ್ವಾ. ಸೊ ಅವ್ರೇನು ತಪ್ಪು ಹೇಳಿಲ್ಲಲ್ಲ. ನೀವು ಅದನ್ನೇ ಮಾಡಿ, ನಂಬಿಕೆ ಇಡಿ, ಟ್ರಸ್ಟ್ ದಿ ಪ್ರೊಸೆಸ್ ಆಗಲಿಕ್ಕೂ ಟೈಮ್ ಕೊಡಿ. ಇವತ್ತು ಹೇಳಿದರೆ ನಾಳೆ ಮಿರಾಕಲ್ ಆಗಬೇಕನ್ನಲ್ಲ. ಕೆಲವೊಂದು ಕೆಲಸಕ್ಕೂ ಕರ್ಮ ಇರುತ್ತೆ. ಒಂದು ಕೆಲಸಕ್ಕೆ ಕರ್ಮ ಇಲ್ಲ ಅಂದರೆ ಇವತ್ತು ಹೇಳಿದರೆ ನಾಳೆ ಆಗ್ಬೋದು. ಕೆಲವೊಂದು ಕೆಲಸಕ್ಕೆ ಕರ್ಮಗಳು ಹಿಡ್ಕೊಂಡಿರುತ್ತೆ. ಅವಾಗ ಏನು ಮಾಡೋಕ್ಕಾಗುತ್ತೆ, 1 ಮಂತ್ ಟೈಮ್ ತೊಗೋಬೋದು, 2 ಮಂತ್ಸ್ ಟೈಮ್ ತೊಗೋಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಕನ್ನಡ ಸ್ಟಾರು. ನಾನು 5 ಮಂತ್ಸ್ ಪ್ರೆಗ್ನೆಂಟು. ಕನ್ಸೀವ್ ಆದಾಗಿಂದ ಹೇಳ್ತಾ ಇದ್ದೀನಿ. 1 ಬಾರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಡುವಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ 4 ದಿನ ಹೇಳೋದು ಬಿಟ್ಟರೆ ಮತ್ತೆ ಶುರು ಮಾಡ್ತಿದ್ದೀನಿ. ಹೀಗೆ ಮಾಡಿದ್ರೆ ಏನೂ ಆಗೋಲ್ಲ, ಪ್ಲೀಸ್ ಹೇಳಿ. ಮೇಡಮ್ ನಿಮ್ಗೆ ಏನು ಗೊತ್ತಾ, ನೀವು ಪ್ರೆಗ್ನೆಂಟ್ ಇದ್ದೀರಾ, ಯು ಆರ್ ನಾಟ್ ಎ ನಾರ್ಮಲ್. ಸೊ 1 or 2 ಟೈಮ್ಸ್ನ ಒಂದೇ ದಿನದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಸಿಂಗಲ್ ಇಲ್ಲ, ನಿಮ್ಮ ಜೊತೆ ಇನ್ನೊಂದು ಜೀವ ಇರುತ್ತೆ. ಸೊ ನಿಮ್ಗಿಂತ ಅದಕ್ಕೂ ತುಂಬ ಕೇರ್ ಮಾಡಬೇಕಾಗ್ತದೆ. ಸೊ ಜಾಸ್ತಿ ನೀವು ಕುತ್ಕೊಳ್ಳೋಂಗೂ ಇಲ್ಲ ಕನ್ಸೀವ್ ಪೀಪಲ್. ಓಕೆ, ನೀವು ಮೂಮೆಂಟ್ ಇರಬೇಕು, ನಿಮ್ಮ ಬಾಡಿ ವಾಕ್ ಮಾಡಬೇಕು, ಮೂಮೆಂಟ್ ಇದ್ದರೆ ನಿಮಗೆ ಹೆಲ್ದಿ ಇರುತ್ತೆ. ಸೊ ಹನುಮಾನ್ ಚಾಲೀಸ ಒಂದೇ ದಿನದಲ್ಲಿ ಹೇಳೋಕ್ಕೆ ರಿಸ್ಕ್ ತೊಗೊಬೇಡಿ. 1 or 2 ಟೈಮ್ಸ್ನ ಡಿವೈಡೆಡ್ ಬೈ ಮಾಡ್ಕೊಳ್ಳಿ. ಡಿವೈಡೆಡ್ 11 days, ನೆಕ್ಸ್ಟು 21 days ಎಷ್ಟಾಗ್ತೋ ಅಷ್ಟೇ ಹೇಳಿ. ಡೈಲಿ 5 times 7 times ಅಷ್ಟೇ ಹೇಳಿ. ನೀವು ಜಾಸ್ತಿ ಕೂಡೋದ್ರಿಂದ ನಿಮಗೂ ಪ್ರೆಷರ್ ಆಗ್ತದೆ ಹೆಲ್ತ್. 5 times ಹಾಫ್ ಆನ್ ಅವರಲ್ಲಿ ಮುಗಿಯುತ್ತೆ, 7 times ಒಂದು 40 minutesಲ್ಲಿ ಮುಗಿಯುತ್ತೆ. ಇಷ್ಟೇ ಸಾಕು, ಜಾಸ್ತಿ ಹೇಳೋಕ್ಕೆ ಹೋಗಬೇಡಿ. ಎಲ್ಲ ಒಂದೇ ದಿನಕ್ಕೆ 21 ಬಾರಿ 51 ಬಾರಿ ಈ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದಕ್ಕೆ ನಾವು ಅಪಾಯ ಮಾಡೋದ್ರಿಂದ ಅದರಲ್ಲಿ ಏನು ಅರ್ಥ ಇದೆ. 5 times ಹೇಳಿ, 7 times ಹೇಳಿ. ಯಾರೆಲ್ಲ ಪ್ರೆಗ್ನೆಂಟ್ ಇರ್ತಿರಲ್ಲ ಅಷ್ಟು ಸಾಕು ನಿಮಗೆ. ಇಲ್ಲ ನಂಗೆ ಅಷ್ಟು ಕುತ್ಕೊಳ್ಳೋ ಕೆಪಾಸಿಟಿ ಇದೆ, ನಾನು ಡೈಲಿ ಎಕ್ಸಸೈಸ್ ಎಲ್ಲ ಫಿಟ್ ಇದ್ದೀನಿ ಅಂದರೆ 11 times ಹೇಳಿ. ಇನ್ನೂ ಒಳ್ಳೆಯದಾಗ್ತದೆ. ಆಲ್ಮೋಸ್ಟ್ ನಿಮ್ಮ ಸಿಸರಿಂಗ್ ಡೆಲಿವರಿ ಎಲ್ಲ ತಪ್ಪಿಸುತ್ತೆ. ಆಗೋ ಚಾನ್ಸಸ್ ಇದ್ರೂ ಯಾರೆಲ್ಲ ಪ್ರೆಗ್ನೆನ್ಸಿ ವುಮೆನ್ ಇದ್ದೀರಲ್ಲ, ಡಾಕ್ಟ್ರು ಏನಾದರೂ ನಿಮಗೆ ಸಿಸರಿನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರೂ ಹನುಮಾನ್ ಚಾಲೀಸ ಹೇಳಿ. ಮಿರಾಕಲ್, ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದರೆ ಹೇಳಿ, ಹೆಲ್ದಿ ಬೇಬಿಗೆ ಹೇಳಿ. ಆಮೇಲೆ ಪ್ರೆಗ್ನೆನ್ಸಿ ಇರುವಾಗ ಹನುಮನ್ನೇ ನೆನೆಸ್ಕೊಂಡು ಹೇಳಿ. ನಿನ್ನಂಥ ಅತ್ಯಂತ ಶಕ್ತಿ, ಬುದ್ಧಿ, ತಾಳ್ಮೆ ಎಲ್ಲ ಇರುವಂಥ ಗುಣಲಕ್ಷಣ ಇರುವಂಥ ನಿನ್ನಂತೆ ಒಂದು ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿ ಅಂತ ಬೇಡ್ಕೊಳ್ಳಿ. ನಿಜವಾಗ್ಲೂ ಸಾಧ್ಯ ಇರುತ್ತೆ. ನಿಮ್ಮ ಮಗ ಹುಟ್ಟಿದ ಮೇಲೆ ನೋಡಿ ನೀವು ಹೇಗೆ ಅದನ್ನು ಬುದ್ಧಿ, ಚಾತುರ್ಯ, ಶಕ್ತಿ ಸಕ್ಕತ್ತಾಗಿರುತ್ತೆ. ಸೊ ಇನ್ನೂ ಭಾಳ ಜನ ಕಮೆಂಟ್ ಇದೆ. ಸೊ ಇವತ್ತಿಗೆ ಇಷ್ಟು ಸಾಕು ಅನ್ಕೊತೀನಿ. ನಾಳೆ ಮತ್ತು ವಿಡಿಯೋ ಲೆಂದಿ ಆಗ್ತದೆ, ನನಗೂ ಅಪ್ಲೋಡ್ ಮಾಡಬೇಕಾ. ನಾಳೆ ಮತ್ತೊಂದು ಸ್ವಲ್ಪ ಜನದ ಹೇಳ್ತೀನಿ. ಲಾಸ್ಟ್ ಒಬ್ರದ್ದು ಕಮೆಂಟ್ ಓದೋಣ. ಹನುಮಾನ್ ಚಾಲೀಸ ಕಲಿಯುವುದು ಹೇಳಿಕೊಡಿ ಮೇಡಮ್, ನಾವು ಕಲಿಬೇಕು. ಇವರು ಮಂಜುಳಾ ಅಂತ. ಹೇಳ್ಕೊಡ್ತೀನಿ ಮೇಡಮ್, ಅದರಲ್ಲಿ ಏನಿಲ್ಲ. ನೆಕ್ಸ್ಟ್ ಹನುಮಾನ್ ಸೀರೀಸ್ ಸ್ಟಾರ್ಟ್ ಮಾಡಿದಾಗ ನಾನು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಏನು ಡೈಲಿ ರೆಗ್ಯುಲರ್ ವಿಡಿಯೋ ಹಾಕ್ತಿರ್ತೇನೆ, ಅದನ್ನು ವಿಡಿಯೋ ನೋಡಿ ನಿಮಗೂ ಹನುಮಾನ್ ಚಾಲೀಸದ ಮೇಲೆ ಅಗಾಧ ಪ್ರೀತಿ ಬರುತ್ತೆ. ಅವಾಗ ನೀವು ಹೇಳ್ತೀರಾ. ಲಾಸ್ಟ್ ಎಷ್ಟು ದಿನ ಮ್ಯಾಮ್ ಹನುಮಾನ್ ಚಾಲೀಸ ಹೇಳಬೇಕಂದ್ರೆ ಒಂದೇ ಸಲ ಹೇಳಬೇಕಾ ಇಲ್ಲ 108 ಸಲ ಹೇಳಬೇಕಾ? ಒಂದು ದಿನಕ್ಕೆ 1 ಸಲ ಆದರೂ ಹೇಳಿ, 5 ಸಲ ಆದರೂ ಹೇಳಿ, 7 ಸಲ ಆದರೂ ಹೇಳಿ, 11 ಸಲ ಆದರೂ ಹೇಳಿ, 21 ಟೈಮ್ಸ್ ಆದರೂ ಹೇಳಿ, 54 ಸಲ ಆದರೂ ಹೇಳಿ, 108 ಸಲ ಆದರೂ ಹೇಳಿ. ನಿಮ್ಮ ಕೆಪಾಸಿಟಿ, ನಿಮಗೆ ಕೂತ್ಕೊಳ್ಳೋ ಎಷ್ಟು ಕೆಪಾಸಿಟಿ ಇರುತ್ತೆ ಟೈಮ್. ಯಾಕಂದರೆ ಕೆಲವರು ಜಾಬ್ ಮಾಡ್ತಿರ್ತೀರಿ, ಟೈಮಿಂಗ್ ಹೋಗಬೇಕು ನೀವು. ಸೊ ನಿಮ್ಗೆ ಎಷ್ಟು ಟೈಮು ಮತ್ತು ಕೂತ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅಷ್ಟು ಹೇಳಿ, ಸಾಕು, ಒಳ್ಳೆಯದಾಗ್ತದೆ. ಓಕೆ, ಸೊ ಇಷ್ಟು ನನ್ನಂತ ಕಮೆಂಟ್ ಆಗಿದ್ವು. ಇನ್ನು ಲಾಸ್ಟು ಸವಿತಾ ಒಬ್ಬರು, ಮ್ಯಾಮ್ ಹನುಮಾನ್ಗೆ ಹೇಗೆ ಕನೆಕ್ಟ್ ಆಗೋದು ಹೇಗೆ? ಮೀನ್ಸ್ ಭಕ್ತಿ ಟ್ರಸ್ಟ್ ಜಾಸ್ತಿ ಆಗಬೇಕು. ಡೈಲಿ ಹನುಮಾನ್ ಚಾಲೀಸ ಹೇಳಿ, ನೀವೇ ಕನೆಕ್ಟ್ ಆಗ್ತೀರಾ. ಹನುಮಾನ್ ಪ್ರೀತಿಯಿಂದ ಪ್ರೀತಿಸಿ ಅದನ್ನು ಸಿರೀಸಲ್ಲಿ ಹೇಳ್ಕೊಡ್ತೀನಲ್ಲ. ಸೊ ಹನುಮಾನ್ ಸಿರೀಸ್ನ ಮಿಸ್ ಮಾಡದೆ ಎವ್ರಿಡೇ ವಾಚ್ ಮಾಡಿ. ನಾನು ಏನು ಸೀರೀಸ್ ಹಾಕ್ತೀನಿ ಅದನ್ನೆಲ್ಲ ನೋಡಿದಾಗ ನಿಮಗೆ ಆಟೋಮೆಟಿಕ್ ಹನುಮಾನ್ ಚಾಲೀಸ ಹೇಳೋಕ್ಕಿಂತ ಮುಂಚೆನೇ ಪ್ರೀತಿ ಬರುತ್ತೆ. ಸೊ ಯಾರೆಲ್ಲ ಜಾಸ್ತಿ ಹನುಮಾನ್ ಚಾಲೀಸ ಹೇಳ್ತಾರೆ ಅಷ್ಟು ಭಕ್ತಿ ಜಾಸ್ತಿ ಕನೆಕ್ಟ್ ಆಗ್ತದೆ. ಸೊ ಐ ಹೋಪ್ ನೀವೇನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಲ್ಲ, ನಿಮಗೆಲ್ಲರಿಗೂ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ ನನ್ನ ಕಡೆಯಿಂದ. ನಾನು ಆನ್ಸರ್ ಮಾಡಿಲ್ಲ, ಹನುಮಾನೇ ಮಾಡಿದ್ದಾನೆ ಅಂದ್ಕೊಳ್ಳಿ, ನಾನು ಏನೂ ಅಲ್ಲ. ಸೊ ನಿಮ್ಮ ಡೌಟ್ಗೆ ಆ ಹನುಮಾನೇ ನನ್ನಿಂದ ಆನ್ಸರ್ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ಓಕೆನಾ? ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಳ್ಳಿ. ನಮಗೆ ಏನೋ ಒಂದು ಸಿಕ್ಕಿದಾಗ ದೇವರೇ ಬಂದು ನಮ್ಗೆ ಹೆಲ್ಪ್ ಮಾಡಲ್ಲ. ಥಾಟ್ ತೆಗೀರಿ. ಹನುಮಾನೇ ಬಂದು ನಾವೇನಾದರೂ ಹನುಮಾನ್ ಚಾಲೀಸ ಹೇಳ್ಬಿಟ್ರೆ ಹನುಮಾನೇ ಬಂದು ಕೆಲಸ ಮಾಡ್ತಾನೆ. ನಾನು ಹನುಮ ಕಲಿಯುಗ ಬ್ರಹ್ಮ.
ಯಾರಿಗಾದ್ರೂ ಬರ್ತಾನೆ, ಯಾರ ರೂಪದಲ್ಲಾದರೂ ಬಂದು ನಿಮ್ಗೆ ಒಟ್ಟು ಹೆಲ್ಪ್ ಮಾಡ್ತಾನೆ ಅಷ್ಟೇ. ನಿಮ್ಗೆ ಹೆಲ್ಪ್ ಬೇಕಾ, ಸಿಕ್ತಾ, ಖುಷಿಯಾಗಿರಿ, ಹನುಮನ್ಗೆ ಗ್ರ್ಯಾಟಿಟ್ಯೂಡ್ ಆಗಿರಿ. ಅದು ಬಿಡಿ ಇದು ಹೆಂಗಾಯಿತು, ಹನುಮ ಹೆಂಗೆ ಬರ್ತಾನೆ, ಯಾರು ಬಂದು ಹೆಲ್ಪ್ ಮಾಡ್ತಾರೆ, ಇದೆಲ್ಲ ತಲೆಗೆ ಇಟ್ಟು ಲಾಜಿಕ್ ಅಪ್ಲೈ ಮಾಡಿದ್ರೆ ಫೇಲ್ ಆಗ್ತೀರಾ ಲೈಫಲ್ಲಿ. ಇದನ್ನು ತಿಳ್ಕೊಳ್ಳಿ. ಟ್ರಸ್ಟ್ ದಿ ಪ್ರೊಸೆಸ್. ಹನುಮನ ಮೇಲೆ ನಂಬಿಕೆ ಇಡಿ, ಕೆಲಸ ಆಗ್ತದೆ. ಸೊ ನೆಕ್ಸ್ಟ್ ನಾಳೆಯಿಂದ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಭಾಳ ಲಾಂಗ್ ವಿಡಿಯೋ ಆಯಿತು. ಹೇಳ್ತಾ ಎಲ್ಲರೂ ಕಮೆಂಟ್ ಓದ್ತಾ ನನಗೆ ಏನಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋರ್ಗೂ ನಂಗೆ ಸಮಾಧಾನ ಆಗಲ್ಲ. ಪಟ ಏನು ಕಮೆಂಟ್ ಇದೆ ಅಷ್ಟು ಓದಿ ಇಷ್ಟು ಹಿಂಗೆ ಮಾಡಿ ಹೇಳಿ ಹೋದ್ರೆ 10 ನಿಮಿಷ ಆಗಲ್ಲ, ಹೇಳ್ಬೋದು. ಬಟ್ ನಮ್ಮಿಂದ ಒಬ್ಬರು ಲೈಫ್ ಅದು ಏನಾದರೂ ತಪ್ಪು ಮಾಡಿದ್ರೆ ಆಮೇಲೆ ನನಗೆ ನೀವು ಬೈಕೋತೀರಾ. ಸೊ ಅದು ಬೇಡ. ಕ್ಲೀನಾಗಿ ಹೇಳಿದರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು, ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಿಮಗೂ ಲೈಫ್ ಚೇಂಜಸ್ ಆಗ್ತದೆ ಅಷ್ಟೇ. ಸೊ ಓಕೆ, ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು. ಬಾಯ್. ಜೈ ಶ್ರೀರಾಮ್.